ಸ್ನೇಹಿತರೆ, ಇವತ್ತು ನಾವು ಮಾಸ್ಟರ್ ಆ್ಯಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಆ ಮಾಸ್ಟರ್ ಆ್ಯಪ್ ನಲ್ಲಿ ನಾವು ಏನೇನ್ ಸರ್ವಿಸ್ ನ ಪಡ್ಕೋಬಹುದು, ಅಲ್ಲಿ ಏನೇನ್ ಸಿಗುತ್ತೆ, ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ರಿವ್ಯೂ ನಲ್ಲಿ ಹೇಳ್ತೀನಿ. ಮಾಸ್ಟರ್ ಆ್ಯಪ್ ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೆ ಅಲ್ಲಿ ಜಾಹೀರಾತಿನಲ್ಲಿ ಅವರು ನಾವು ಇಲ್ಲಿ ಹಣವನ್ನ ಗಳಿಸಬಹುದು ಅಂತ, ಈ ಆ್ಯಪ್ ನಲ್ಲಿ ರೀಲ್ಸ್ ನೋಡೋದ್ರ ಮೂಲಕ ಹಣವನ್ನ ಗಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅದರ ರಿಯಾಲಿಟಿ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನಿಜವಾಗ್ಲೂ ನಾವು ಹಣವನ್ನ ಗಳಿಸಬಹುದು ಅಥವಾ ಇಲ್ವಾ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಮಾಸ್ಟರ್ ಆ್ಯಪ್ ನ ನೀವು ಪ್ಲೇ ಸ್ಟೋರ್ ನಿಂದ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೊದಲು ಫೋನ್ ನಂಬರ್ ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿಬಿಟ್ಟು OTP ಮೂಲಕ ನಾವು ಮೊದಲು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನೇರವಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಈ ರೀತಿ OTP ಹಾಕಿಬಿಟ್ಟು ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಅಲೌ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲ ಬಾರಿಗೆ ನಮಗೆ ಪೇಮೆಂಟ್ಗಾಗಿ ನೀವು ₹1 ಪೇಮೆಂಟ್ ಮಾಡಿ ನಿಮ್ಮ ಒಂದು ಟ್ರಯಲ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದ್ರೆ ಇದರ ಅರ್ಥ ಇಲ್ಲಿ ನಾವು ಹಣವನ್ನ ಕೊಡಬೇಕು. ಹಣ ಗಳಿಸೋದಕ್ಕೆ ಆಪ್ಷನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಸ್ಟಾರ್ಟ್ ಟ್ರಯಲ್ ಅಂತ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ₹1 ಪೇಮೆಂಟ್ ಮಾಡೋದ್ರ ಮೂಲಕ ನಮ್ಮ ಒಂದು ಉಚಿತವಾದಂಥ ಟ್ರಯಲ್ನ ಇಲ್ಲಿ ಆ್ಯಪ್ನ UPI ಆ್ಯಪ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಬೇಕು. Paytm ಅಥವಾ ಫೋನ್ಪೇ ಆ್ಯಪ್ ಮೂಲಕ ಅಥವಾ ಗೂಗಲ್ ಪೇ ಆ್ಯಪ್ ಮೂಲಕ ನೀವು ₹1 ಪೇಮೆಂಟ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಆಟೋಮೆಟಿಕ್ ಆಗಿ ಹಣ ಕಟ್ ಆಗುವಂಥ ಮ್ಯಾಂಡೇಟ್ ಅನ್ನೋದು ಆನ್ ಆಗುತ್ತೆ. ಅಂದರೆ ಇಲ್ಲಿ 3 ರಿಂದ 4 ದಿನದ ನಂತರದಲ್ಲಿ ಅವರು ನಮ್ಮ ಒಂದು ಮಂತ್ಲಿ ಸಬ್ಸ್ಕ್ರಿಪ್ಷನ್ಗಾಗಿ ಹಣವನ್ನು ಕಟ್ ಮಾಡ್ಕೋತಾರೆ. ಅಷ್ಟರೊಳಗೆ ನೋಡ್ಬೋದು, ಈಗ ನಾವು ₹1 ಪೇಮೆಂಟ್ ಮಾಡಿ ನಾವು ಇದರಲ್ಲಿ ಫ್ರೀ ಟ್ರಯಲ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ರೀತಿ UPI ಪಿನ್ ಅನ್ನು ಹಾಕಿದ ನಂತರದಲ್ಲಿ ಇಲ್ಲಿ ರೈಟ್ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಫ್ರೀ ಟ್ರಯಲ್ ಅನ್ನೋದು ಸ್ಟಾರ್ಟ್ ಆಗಿದೆ. ಮತ್ತೆ ನಮ್ಮ ಒಂದು ಹಣ ಅನ್ನೋದು ಆಟೋಮೆಟಿಕ್ ಆಗಿ ಕಟ್ ಆಗೋದಕ್ಕಾಗಿ ಇಲ್ಲಿ ಮ್ಯಾಂಡೇಟ್ ಕೂಡ ಅವರು ತಗೊಂಡಿದ್ದಾರೆ. 3 ದಿನದ ನಂತರದಲ್ಲಿ ಅದರ ಒಂದು ಏನು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದಕ್ಕೆ ಹಣವನ್ನು ಅವರು ಕಟ್ ಮಾಡ್ಕೋತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಒಂದು ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿದೆ. ಇಲ್ಲಿಂದ ನೋಡ್ಬೋದು ನಾವು ವಿಡಿಯೋಸ್ಗಳನ್ನ ವಾಚ್ ಮಾಡಬಹುದು. ಇಲ್ಲಿ ನಾನು ಒಂದೊಂದು ವಿಡಿಯೋನ ಪ್ಲೇ ಮಾಡಿ ಕೂಡ ನಾನು ನೋಡಿದೆ ಏನೇನಿದೆ ಏನೇನಿಲ್ಲ ಅಂತ. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೂಡ ಹಲವಾರು ರೀತಿಯ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕೇವಲ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಮಾತ್ರ ನಾವು ನೋಡಬಹುದು. ಇಲ್ಲಿ ಯಾವುದೇ ರೀತಿಯಲ್ಲಿ ಅರ್ನ್ ಮಾಡುವಂಥ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಅರ್ನಿಂಗ್ ಆ್ಯಪ್ಸ್ನ ರಿವ್ಯೂ ನೋಡ್ಬೋದು. ನಾವು ಯಾವ್ಯಾವ ಆ್ಯಪ್ ಮೂಲಕ ನಾವು ಅರ್ನಿಂಗ್ನ ಮಾಡಬಹುದು ಅನ್ನೋದನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನಾವು ರೀಲ್ಸ್ ನೋಡೋದ್ರ ಮೂಲಕ ಹಣವನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಯಾವುದೇ ರೀತಿಯಲ್ಲಿ ಅರ್ನ್ ಮಾಡುವಂಥ ಆಪ್ಷನ್ ಅನ್ನೋದು ನೋಡೋದಕ್ಕೆ ಸಿಗೋದಿಲ್ಲ. ಮತ್ತೆ ನೀವು ಇಲ್ಲಿ ಆಟೋಮೆಟಿಕ್ ಆಗಿ ಸಬ್ಸ್ಕ್ರಿಪ್ಷನ್ನ ಆನ್ ಮಾಡಿದ ನಂತರದಲ್ಲಿ ನಿಮಗೆ ಇದು ಒಂದು ದಿನ ಅಥವಾ 2 ದಿನ ನೀವು ಯೂಸ್ ಮಾಡಿದ ನಂತರದಲ್ಲಿ ಆ್ಯಪ್ ನಿಮಗೆ ಸರಿ ಅನಿಸಿದರೆ ನೀವು ಇಟ್ಕೋಬಹುದು. ಇಲ್ಲಾಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲಾಂದರೆ ನೀವು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡದೇ ಹೋದರೆ ನಿಮ್ಮ ಹಣ ಅನ್ನೋದು ಆಟೋಮೆಟಿಕ್ ಆಗಿ ಬ್ಯಾಂಕ್ನಿಂದ ಕಟ್ ಆಗುತ್ತೆ. ಅದಕ್ಕಾಗಿ ನಿಮಗೆ ಈ ಆ್ಯಪ್ ಸರಿ ಅನಿಸಿದರೆ ನೀವು ಇಟ್ಕೊಳ್ಳಿ. ಇಲ್ಲಾಂದರೆ ನೀವು 3 ದಿನದ ಒಳಗಡೆನೆ ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಬೇಕು. ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ನ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಆ ವಿಡಿಯೋನ ವಾಚ್ ಮಾಡಿ ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ವಿನಾಕಾರಣ ನೀವು ಆ ಒಂದು ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡದೇ ಇದ್ರೂ ಕೂಡ ನೀವು ಹಣವನ್ನು ಕಳ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.